ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವೇ ಯೋಚನೆ ಮಾಡಿ, ಲಾಸ್ಟ್ ಮೂಮೆಂಟ್ ಅಲ್ಲಿ ಅವಳು ತಲೆ ಕೆಟ್ಟು ಇದಕ್ಕೆಲ್ಲ ನೋ ಅಂದ್ರೆ ಏನ್ ಮಾಡ್ತೀರಾ? ಯಾವ ಗ್ಯಾರಂಟಿ ಮೇಲೆ ಅವಳನ್ನ ನಂಬ್ತೀರಾ ನೀವು? ಇವಾಗ ಆಫೀಸ್ ವಿಷಯದಲ್ಲಿ ಆಗ್ಲಿಲ್ವಾ? ಲಾಸ್ಟ್ ಮೂಮೆಂಟ್ ಅಲ್ಲಿ ಫೈಲ್ ನ ತಂದಿಟ್ಟು ನಮ್ಮ ಪ್ಲಾನ್ ಎಲ್ಲ ಹಾಳು ಮಾಡ್ಲಿಲ್ವಾ? ಈಗ್ಲೂ ಹಾಗಾಗಲ್ಲ ಅಂತ ಏನ್ ಗ್ಯಾರಂಟಿ? ಮತ್ತೆ ಹಾಗೆ ಆಗೋಗುತ್ತೆ ಅಂತ ಅಳಿಮಯ್ಯ. ಹಾಗಾಗುತ್ತೆ ಅಂತ ನಾನು ಹೇಳ್ತಿಲ್ಲ ಮಾಮ್ಸ್, ಒಂದ್ ವೇಳೆ ಆದ್ರೆ ಅಂತ ಪಾಸಿಬಿಲಿಟೀಸ್ ಬಗ್ಗೆ ಮಾತಾಡ್ತಾ ಇದೀನಿ ನಾನು. ಈಗ ಪ್ಲಾನ್ ಎ ಏನಾದ್ರು ಫ್ಲಾಪ್ ಆದ್ರೆ ಪ್ಲಾನ್ ಬಿ ಅಂತ ಏನಾದ್ರು ಇರ್ಬೇಕಲ್ವಾ? ಅವಾಗ್ಲೇ ತಾನೇ ನಮ್ ಕೆಲಸ ಸಕ್ಸಸ್ ಆಗೋದು. ವರ್ಸ್ಟ್ ಕೇಸ್ ನ ಫೇಸ್ ಮಾಡೋದಕ್ಕೆ ಏನ್ ಪ್ಲಾನ್ ಮಾಡ್ಕೊಂಡಿದೀರಾ ಅಂತ ನನ್ನ ಪ್ರಶ್ನೆ. ಹೌದಲ್ವಾ ಸಿಸ್ಟರ್, ಅಳಿಮಯ್ಯ ಹೇಳಿದ ಮಾತಲ್ಲೊಂದು ಸ್ಟ್ರಾಂಗ್ ಪಾಯಿಂಟ್ ಇದೆ ಸಿಸ್ಟರ್. ಅವಳು ಮನೆ ಬಿಟ್ಟು ಹೋಗೋದು ಡೌಟು ಅಂತ ಅನಿಸ್ತಾ ಇದೆ. ಇಲ್ಲ, ಈ ಸರ್ತಿ ಅವಳು ಪಕ್ಕ ಚಾಪಾಗಿದ್ದಾಳೆ. ಅವಳನ್ನು ಪ್ಯಾಕಪ್ ಮಾಡಿ ಕಳಿಸೋದಂತೂ ಪಕ್ಕಣ. ಅವಳ ಕೈಯಿಂದನೇ ಈ ಮದುವೆ ಮಾಡಿಸಿ ಆಮೇಲೆ ಅವಳನ್ನ ಈ ಮನೆಯಿಂದ ಆಚೆ ಹಾಕ್ತೀನಿ. ಓಹೋ ಸಿಸ್ಟರ್, ಇನ್ಕಮಿಂಗ್ ಅಂಡ್ ಔಟ್ ಗೋಯಿಂಗ್ ಸ್ಕೀಮ್ ಅನ್ನು ಹೊಸ ಸೊಸೆ ಬಲಗಾಲಲ್ಲಿ ಸೇರ್ವೊದ್ದು ಮನೆ ಒಳಗಡೆ ಬರ್ತಾಳೆ. ಹಳೆ ಸೊಸೆ ನಮ್ಮ ಕೈಯಿಂದ ಎಡಗಾಲಲ್ಲಿ ಓದಿಸ್ಕೊಂಡು ಮನೆಯಿಂದ ಹೊರಗೆ ಹೋಗ್ತಾಳೆ. ಆಲ್ ದಿ ಬೆಸ್ಟ್ ಸಿಸ್ಟರ್, ಆಲ್ ದಿ ಬೆಸ್ಟ್. ಕಪ್ ನಮ್ದೇ ಅಲ್ಲ, ಇಡೀ ಸ್ಟೇಡಿಯಮ್ಮೇ ನಮ್ದು. ಇನ್ನು ಏನು ಬೇಕಾದ್ರೂ ಆಟ ಆಡ್ಬೋದು. ಏನಾದ್ರೂ ಉಲ್ಟಾ ಹೊಡೀತು ಅನ್ನು ಕೈಗೆ ಕಪ್ಪಲ್ಲ, ತೂತಾಗಿರೋ ಚಿಪ್ ಸಿಗುತ್ತೆ, ಚಿಪ್ಪು. ಹಂಗಲ್ಲ ಸಿಸ್ಟರ್, ಅದು ಹಂಗಾಗಲ್ಲ, ನಂಗೆ ಗೊತ್ತು. ಅದು ಮಾತು ಕೇಳಿದೆ ಅಷ್ಟೇ. ನೀವು ಅನ್ಕೊಂಡಿರೋ ಥರ ಏನೂ ಆಗಲ್ಲ. ಖಂಡಿತ ಭೂಮಿಕಾ ಗೌತಮ್ಗೆ ಇನ್ನೊಂದು ಮದುವೆ ಮಾಡಿಸ್ತಾರೆ. ಮುಂಬೈ ಪ್ರಾಜೆಕ್ಟ್ ಹೇಗೆ ನಡೀತದೆ? ನೀವು ಕೈ ಜೋಡಿಸಿದ್ಮೇಲೆ ಎಲ್ಲ ಸ್ಮೂತಾಗೆ ಹೋಗ್ತಿರುತ್ತೆ ಸರ್. ಒಂದು ನಿಮಿಷ. ಹಲೋ, ಮಹಿ ಹೇಳು. ಏನು ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ? ಎಲ್ಲಿದ್ಯಾ? ಅದು ಮಹಿ, ನಾನು ಭೂಪತಿ ಸರ್ ಮನೇಲಿದ್ದೆ. ಅವ್ರ ಮನೆಲ್ಲ ಇಷ್ಟೊತ್ತಲ್ಲಿ? ಅಲ್ಲೇನ್ ಮಾಡ್ತಿದ್ಯಾ? ಅದು ಒಂದು ಬಿಸ್ನೆಸ್ ಮೀಟಿಂಗ್ ಇತ್ತು, ಅದಕ್ಕೆ ಇಲ್ಲಿಗೆ ಬಂದಿದ್ದೆ. ಬಿಸ್ನೆಸ್ ಬಗ್ಗೆನಾ? ಸುಮ್ನೆ ನನ್ನ ಹತ್ರ ಕತೆಗಳು ಹೊಡಿಬೇಡ. ಅವ್ರಿಗೆ ಫೋನ್ ಕೊಡು. ಇಲ್ಲ ಮಹಿ, ನಿಜವಾಗ್ಲೂ ಬಿಸ್ನೆಸ್ ಮೀಟಿಂಗ್ ಇತ್ತು, ಅದಕ್ಕೆ ಬಂದಿದ್ದೀನಿ. ಜೀವ, ಅವ್ರ ಹತ್ರ ಫೋನ್ ಕೊಡ್ತೀಯಾ ಇಲ್ವಾ? ಇಲ್ಲ ಮಹಿ, ನಿಜ ಹೇಳ್ತಾ ಇದ್ದೀನಿ. ಜೀವ, ಹೇಳ್ದಷ್ಟು ಮಾಡು. ಸರ್, ನನ್ನ ವೈಫ್ ನಿಮ್ಮ ಜೊತೆ ಮಾತಾಡ್ಬೇಕತ್ತೆ. ನನ್ನ ಹತ್ರನ ಕೊಡು. ಹಾ ಹೇಳಿ ಅಮ್ಮ. ನೀವು ತುಂಬಾ ಸೀನಿಯರ್ ಇದ್ದೀರಾ, ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಏನು ಅನ್ಕೊಳ್ಬೇಡಿ. ನೀವು ಜೀವನ್ ಜೊತೆ ಬಿಸ್ನೆಸ್ ಡೀಲಿಂಗ್ಸ್ ಬಗ್ಗೆ ಏನಾದ್ರೂ ಮಾತಾಡ್ಕೊಳ್ಳಿ, ಆದ್ರೆ ಅವನ್ಗೆ ಬೇಡದೇ ಇರೋ ಹ್ಯಾಬಿಟ್ಸ್ನೆಲ್ಲ ಕಲ್ಸಕ್ ಹೋಗ್ಬೇಡಿ. ಅದರಿಂದ ನಮ್ಮ ಪರ್ಸನಲ್ ಲೈಫ್ಗೂ ಪ್ರಾಬ್ಲಮ್ ಆಗುತ್ತೆ, ಇಲ್ಲದೆ ಇರೋ ಸಿಚುಯೇಷನ್ ಎಲ್ಲ ಕ್ರಿಯೇಟ್ ಆಗುತ್ತೆ. ಸೊ ಪ್ಲೀಸ್, ನನ್ನ ಕನ್ಸರ್ನ್ ಏನು ಅಂತ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅವನ ಹತ್ರ ಎಕ್ಸ್ಟ್ರಾ ಏನು ಮಾತಾಡದೆ ಮೀಟಿಂಗ್ ಬಗ್ಗೆ ಅದು ಏನಿದೆಯೋ ಅದು ಮುಗಿಸಿ ದಯವಿಟ್ಟು ಬೇಗ ಮನೆಗೆ ಕಳಿಸಿ. ಶೋರ್, ನಾನು ಕಳಿಸ್ಕೊಡ್ತೀನಿ. ಆದರೆ ಆ್ಯಕ್ಚುಲಿ ನೀನು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದೀಯಪ್ಪ. ನೀವು ಹೇಳೋ ಥರ ಏನೂ ಇಲ್ಲ ಇಲ್ಲಿ. ನಿನ್ನೆ ತುಂಬ ಖುಷಿಯಾಗಿತ್ತಲ್ಲ, ಅದಕ್ಕೋಸ್ಕರ ಏನೋ ಸಂದಾಗಿ ಸೆಲೆಬ್ರೇಟ್ ಮಾಡ್ತೀನಿ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಏನಮ್ಮ ನೀನು? ನಾನು ಇವನ್ನ ವೆಲ್ ವಿಷರು, ನಾನು ಇವನನ್ನ ಬೆಳಗ್ಗೆ ತರ್ತೀನ. ಏನಮ್ಮ ಹೀಗೆ ಮಾತಾಡ್ತೀನಿ ನನ್ನ ಹತ್ರ? ಸರಿ, ಬೇಗ ಕಳಿಸ್ಕೊಡಿ. ಸರಿಮ್ಮ, ಕಳಿಸ್ಕೊಡ್ತೀನಿ. ನೋಡ್ರಿ, ಏನಪ್ಪ ಮನೆಗೆ ಹೋಗಿ ಎಲ್ಲ ರಿಪೋರ್ಟ್ ಮಾಡಿಬಿಟ್ಟಿದ್ದೆ? ಹೇಗೆ ಮಾಡಲೇಬೇಕಲ್ಲ ಸರ್, ಇಂಟರ್ನಲ್ ಎಂಕ್ವೈರಿ ಫೇಸ್ ಮಾಡಲೇಬೇಕು. ಅದು ನಿಜ. SIT ಬೇಕಾದ್ರೆ ಫೇಸ್ ಮಾಡ್ಬೋದು, ಅವ್ರನ್ನ ಮಾತ್ರ ಫೇಸ್ ಮಾಡೋಕ್ಕಾಗಲ್ಲ. ನಮ್ಮ ಫೇಸ್ ನೋಡ್ಬಿಟ್ಟೆ ಇಡೀ ನಮ್ಮ ಹಣೆ ಬರನ ಹೇಳ್ಬಿಡ್ತಾರೆ ಅಲ್ವೇನಮ್ಮ? ಹಂಗೇನಿಲ್ಲ ಸರ್. ಇದೇನಿದು, ಇವರೆಲ್ಲ ಹೀಗೆ ಕೂತಿದ್ದಾರೆ? ಸಮಥಿಂಗ್ ಇಸ್ ರಾಂಗ್. ಒಂದು ವೇಳೆ ನೆನ್ನೆ ಡ್ರಿಂಕ್ಸ್ ಮಾಡ್ಕೊಂಡು ಬಂದಿದ್ದ ವಿಷಯನ ಅಪ್ಪ ಅಮ್ಮಂಗೆ ಏನಾದರೂ ಹೇಳ್ಬಿಟ್ಲಾ?
ಯಾಕೆಲ್ಲರೂ ಹೀಗೆ ಕೂತಿದ್ದೀರಾ ಆ್ಯಸ್ ಇಫ್ ನನ್ನನ್ನು ವೆಲ್ಕಮ್ ಮಾಡೋ ಥರ? ಇಷ್ಟೊತ್ತಿಗಾಗಲೇ ಎಲ್ಲರೂ ಮಲಗಿರ್ಬೇಕಿತ್ತಲ್ವಾ? ಐ ನೋ ಸಮಥಿಂಗ್ ಈಸ್ ರಾಂಗ್ ಅಂತ. ಅದೇನು ಅಂತ ಹೇಳಿ. ಮಹಿ, ನೀನೇ ಹೇಳಮ್ಮ. ನೀನು ಹೇಳೋದೇ ಸರಿ ಅವನು. ಇಲ್ಲ ಅತ್ತೆ, ನೀವು ಮಾವನೇ ಹೇಳಿ. ನೀವು ಹೇಳೋದೇ ಸರಿ. ಪಕ್ಕ ಇದು ಡ್ರಿಂಕ್ಸ್ ವಿಷಯನೇ. ಮಾವ, ನೀವೇ ಹೇಳಿ. ಸರಿಯಾಗಿ ಕ್ಲಾಸ್ ತಗೊಳ್ಳಿ, ಬಿಡಬೇಡಿ. ಅಪ್ಪ ಅದು ಏನಪ್ಪ ಅದು? ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆಯಾ ನಿನಗೆ? ಅದು ಗೊತ್ತಿಲ್ಲದೆ ಆಗೋಯ್ತಪ್ಪ. ಏನೋ ಗೊತ್ತಿಲ್ಲದೆ ಆಗೋದು? ಯಾಕೋ ಅಷ್ಟು ಲೇಟು ಬರೋದು? ಅಪ್ಪ ಡ್ರಿಂಕ್ಸ್ ವಿಷಯ ಅಲ್ಲ. ಯಾಕೆ ಸುಮ್ಮನಾಗ್ಬಿಟ್ಟೆ? ದಿನ ಇಷ್ಟು ಲೇಟಾಗ ಬರೋದು? ನೋಡು, ಮನೆ ಅಂದಮೇಲೆ ಅದರದ್ದೇ ಆದ ರೂಲ್ಸು ರೆಗ್ಯುಲೇಷನ್ಸು ಇರುತ್ತೆ. ಎಲ್ರಿಗೂ ಒಂದು ರೂಲು, ನನಗೆ ಒಂದು ರೂಲು ಅಂತ ಇರೋಕ್ಕಾಗೋದಿಲ್ಲ. ಏನು ಮನೇಲಿರೋರೆಲ್ಲ ನಿನ್ಗೋಸ್ಕರ ಕಾಯ್ತಾ ಕೂತಿರ್ಬೇಕು, ನೀನು ಬಂದ ತಕ್ಷಣ ಬಾಗಿಲು ತೆಗಿಬೇಕು, ಇಷ್ಟನಾ? ಈ ನಡುವೆ ಅಂತೂ ದಿನ ಅದೇ ಕೆಲಸ ಆಗೋಗಿದೆ ನನ್ನದು. ನಿನ್ನ ಟೈಮಿಂಗ್ಗೆ ತಳ್ಕೊಳಕ್ಕಾಗಿದೆ ಕಣ. ಯಾವಾಗಲೂ ಮಲಗ್ತೀಯ, ಯಾವಾಗಲೂ ಹೇಳ್ತೀಯ, ಯಾವಾಗಲೂ ಊಟ ಮಾಡ್ತೀಯ, ಯಾವಾಗಲೂ ತಿಂಡಿ ತಿಂತೀಯ, ಯಾವಾಗಲೂ ಬರ್ತೀಯ, ಯಾವಾಗಲೂ ಹೋಗ್ತೀಯ. ನೀನು ಈ ಮನೆಯವನು ಅಂತಾನೆ ಅನ್ನಿಸ್ತಾ ಇಲ್ಲ, ಹಾಗಾಗ್ಬಿಟ್ಟಿದ್ಯಾ. ನಾನಾದರೂ ಏನು ಮಾಡಲಿ ಅಪ್ಪ, ವರ್ಕ್ ಆಗಿರುತ್ತೆ ಅಷ್ಟೇ. ರೆಡಿಮೇಡ್ ಆನ್ಸರ್ನ ರೆಡಿಯಾಗಿ ಇಟ್ಕೊಂಡಿರ್ತೀರ. ಎಲ್ಲನೂ ಕೆಲಸದ ಮೇಲೆ ಹಾಕ್ಬಿಡಿ. ಕೆಲಸ ಇರಬೇಕು, ಕೆಲಸ ಮಾಡಬೇಕು. ಹಾಗಂತ 24 ಗಂಟೆ ಕೆಲಸ ಮಾಡಬೇಕು ಅಂತೇನಿಲ್ಲ. ಅದಕ್ಕೆ ಅಂತ ಒಂದು ಟೈಮ್ ಫಿಕ್ಸ್ ಮಾಡ್ಕೋಬೇಕು. ನೋಡು, ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಕೆಲಸನ ಮೈ ಮೇಲೆ ಎಳ್ಕೋಬೇಕು. ಜಾಸ್ತಿ ಬರ್ಡನ್ ಆಯ್ತಾ, ಯಾರನ್ನಾದ್ರೂ ಅಪಾಯಿಂಟ್ ಮಾಡ್ಕೋ, ಅವನ ಕೆಲಸ ಅಸೈನ್ ಮಾಡು. ಇದನ್ನ ನಾನು ಹೇಳ್ಕೊಡ್ಬೇಕಾ ನಿನಗೆ? ಅಲ್ಲ ಅಪ್ಪ, ಅದು ಹಾಗಾಗಲ್ಲ. ಬೇರೆ ಕೆಲಸ ಎಲ್ಲ ಮಾಡೋದಕ್ಕೆ ಎಂಪ್ಲಾಯೀಸ್ ಇದ್ದಾರೆ. ನನ್ನ ಆಫೀಸ್ನಲ್ಲಿ ನಾನು ಒಬ್ಬನೇನಿಲ್ಲ, ತುಂಬ ಎಂಪ್ಲಾಯೀಸ್ ಇದ್ದಾರೆ. ಆದರೆ ಪಾಸ್ ಆಗಿ ನನ್ನ ಕೆಲಸ ನಾನೇ ಮಾಡಬೇಕಲ್ವಾ? ಅದನ್ನು ಹಾಗೆಲ್ಲ ಬೇರೆಯವ್ರಿಗೆ ಅಸೈನ್ ಮಾಡೋದಕ್ಕಾಗಲ್ಲ. ಅದು ಪ್ರಾಕ್ಟಿಕಲಿ ಸಾಧ್ಯನೂ ಇಲ್ಲ. ಅದೇನೇ ಇದ್ದರೂ ಕೆಲವೊಂದು ಬರ್ಡನ್ನ ನಾನೇ ಹೊರಬೇಕಾಗತ್ತೆ, ನಾನೇ ಮ್ಯಾನೇಜ್ ಮಾಡಬೇಕಾಗತ್ತೆ. ಸ್ವಂತ ಬಿಸ್ನೆಸ್ ಅಂದಮೇಲೆ ನಿಮಗೆ ಗೊತ್ತಲ್ವಪ್ಪ, ಎಲ್ರಿಗಿಂತ ಜಾಸ್ತಿ ನಾನೇ ಕೆಲಸ ಮಾಡಬೇಕಾಗತ್ತೆ. ನನಗೆ ಯಾಕೋ ಇದೆಲ್ಲ ಸರಿ ಕಾಣ್ತಾ ಇಲ್ಲ ಕಣ. ದುಡ್ಡು 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 ಅಂತ ಹೀಗೆ ಜೀತಕ್ಕೆ ಬಿದ್ದಿರೋ ಒಂಥರ ದುಡಿತಾ ಇದ್ರೆ ಏನೋ ಅರ್ಥ? ಇಷ್ಟಕ್ಕೂ ಅಷ್ಟು ದುಡ್ಡು ಯಾಕೋ ಬೇಕು? ಅನುಭವಿಸೋಕ್ಕೆ ಆಗಲ್ಲ ಅಂದಮೇಲೆ ಅಷ್ಟು ದುಡ್ಡು ಏನಿಗೆ ದುಡಿತೀಯ? ನೀನು ದೊಡ್ಡ ಕನಸ್ಕೊಂಡಿದ್ಯಾ, ಅದನ್ನ ಸಾಧನೆ ಮಾಡಿದ್ಯಾ, ಅದೆಲ್ಲ ಸರಿ. ಆದರೆ ಈಗ ಇದನ್ನೆಲ್ಲ ನೋಡ್ತಾ ಇದ್ರೆ ಹಿಂದಿನ ಜೀವನನೇ ಚೆನ್ನಾಗಿತ್ತು ಅನ್ನಿಸ್ತಾ ಇದೆ. ಮೊದಲಾದ್ರೆ ನಮಗೆ ಕೈಗೆ ಸಿಗ್ತಿದ್ದೆ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ವಿ, ಹರಟೆ ಹೊಡಿತಿದ್ವಿ, ಕಷ್ಟ ಸುಖ ಹಂಚ್ಕೋತಿದ್ವಿ. ಈಗ ಏನು ಇಲ್ವಲ್ಲ, ಕೈಗೆ ಸಿಗ್ತಿರೋಂಗಾಗ್ಬಿಟ್ಟಿದ್ಯಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.